ವಿದ್ಯುತ್ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಬಗೆಹರಿಸುವಂತೆ ಆವಿನಹಳ್ಳಿ ಮೆಸ್ಕಾಂ ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮೆಸ್ಕಾಂ ಅಧಿಕಾರಿಗಳಿಗೆ ಗ್ರಾಮಸ್ಥರು ಕೆಲವು ಬೇಡಿಕೆಯನ್ನಿಟ್ಟಿದ್ದಾರೆ. ಸಾಗರ ಸಮೀಪದ ಆವಿನಹಳ್ಳಿ ಮತ್ತು ಕೋಳೂರು ಈ ಎರಡೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೀವ್ರವಾದ ವಿದ್ಯುತ್ ಅಭಾವವಿದ್ದು ಶರಾವತಿ ಮುಳುಗಡೆಯ ಸಂತ್ರಸ್ತರೇ ಜಾಸ್ತಿ ಇದ್ದಾರೆ. ಸಾವಿರಾರು ಎಕರೆ ಭೂಮಿ ಕಳೆದುಕೊಂಡಿದ್ದು ನಮಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಸಬೇಕಾಗಿ ಹಾಗೂ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಬಗೆಹರಿಸಿ ದಿನದ 24 ಗಂಟೆ ಶರಾವತಿ ಸಂತ್ರಸ್ತರ ಜೀವನೋಪಾಯಕ್ಕಾಗಿ ಅಗತ್ಯವಾದ ವಿದ್ಯುತ್ ಪೂರೈಸಬೇಕು. ಶಾಖಾ ಕಚೇರಿಯಲ್ಲಿ ಅಗತ್ಯವಾದ ಕಾರ್ಯನಿರ್ವಹಿಸುವ ಟಿಸಿಗಳನ್ನ ಹೆಚ್ಚುವರಿ ದಾಸ್ತಾನು ಇಟ್ಟಿರಬೇಕು. ಅತ್ಯಂತ ಹಳೆಯದಾದ ವೈರ್ಗಳನ್ನ ಬದಲಾಯಿಸಬೇಕು. ಆವಿನಹಳ್ಳಿ ಟೌನ್ಗೆ ಪ್ರತ್ಯೇಕ ಟಿಸಿ ಅತಿ ಶೀಘ್ರದಲ್ಲಿ ಅಳವಡಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಸಲ್ಲಿಸಿದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಮನವಿ ಸ್ವೀಕರಿಸಿ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ಹಿಂಪಡೆದರು. ಈಗಾಗಲೇ ಅಂದ್ರೆ ಆವಿನಹಳ್ಳಿ ಭಾಗದಲ್ಲಿ ಬಹುತೇಕ ಮುಳುಗಡೆ ಸಂತ್ರಸ್ತರು ಇರೋದ್ರಿಂದ 80% ಮುಳುಗಡೆ ಸಂತ್ರಸ್ತರು ಇರೋದು ಶರಾವತಿ ವಿದ್ಯುತ್ ಆಗಿ ಏನಂದ್ರೆ ತಮ್ಮ ಜಮೀನನ್ನ ಕಳೆದುಕೊಂಡಂತ ಸಂತ್ರಸ್ತರಿಗೆ ಇವತ್ತು ರಾಜ್ಯಕ್ಕೆ ಬೇರೆ ಬೇರೆ ಭಾಗಗಳಿಗೆ ಎಲ್ಲದಕ್ಕೂ ಏನಂದ್ರೆ ನಿರಂತರ ಕರೆಂಟ್ ಇರುತ್ತೆ. ಆದ್ರೆ ನಮ್ಮಲ್ಲಿ ಮಾತ್ರ ಏನಂದ್ರೆ ಲೋಡ್ ಶೆಡ್ಡಿಂಗ್, ಲೋ ವೋಲ್ಟೇಜ್, ಪವರ್ ಕಟ್ ಈ ಭಾವನೆಯನ್ನ ಅಂದ್ರೆ ಭೂಮಿಯನ್ನ ಕಳ್ಕೊಂಡು ಸಂತ್ರಸ್ತರಾದ್ರೂ ಕೂಡ ಬೇಕಾದಂತ ಕರೆಂಟ್ ಅನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಇಲ್ಲಿಗೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಆವಿನಹಳ್ಳಿ ಭಾಗಕ್ಕೆ ಗ್ರಿಡ್ ಆಗ್ಬೇಕು. ಆ ಗ್ರಿಡ್ ಆದಾಗ ಮಾತ್ರ ಅದು ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನೋಂಥದ್ದು ಇದು. ಮತ್ತೆ ಈಗ ತಾತ್ಕಾಲಿಕವಾಗಿ ಇನ್ನು 4 ದಿನದ ಒಳಗಡೆ ಏನು ಲೋ ವೋಲ್ಟೇಜ್ ಇದೆ ಆ ವೋಲ್ಟೇಜ್ ಅನ್ನ ಬಗೆಹರಿಸಿ ಅಗತ್ಯವಾದ ಟಿಸಿಗಳನ್ನ ಮತ್ತೆ ಬೇಕಾದಂತಹ ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡಿ ಕೊಡ್ಬೇಕು. ಮತ್ತೆ ಇನ್ನು 1-1.5 ತಿಂಗಳ ಒಳಗಡೆ ಗ್ರಿಡ್ಡಿಗೆ ಏನ್ ಬೇಕೋ ಆ ಗ್ರಿಡ್ಡಿಗೆ ಚಾಲನೆಯನ್ನ ಕೊಟ್ಟು ಅವರು ಕಾರ್ಯೋನ್ಮುಖರ ಆಗ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೇವೆ ಅನ್ನೋಂಥದ್ನ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದೇವೆ. ಆದ್ರೆ ಇವತ್ತು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ SC ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂಪೂರ್ಣ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟಿರೋದ್ರಿಂದ ನಾವು ಪ್ರತಿಭಟನೆಯನ್ನ ಹಿಂದೆ ಪಡೆದಿದ್ದೀವಿ. ಅಂದ್ರೆ ಅವರ ಒಂದು ಅಹವಾಲನ್ನ ನಮ್ದು ತಗೊಂಡು ಅವರು ಸಂಪೂರ್ಣ ಭರವಸೆ ಕೊಟ್ಟಿರೋದ್ರಿಂದ ನಾವು ಇವತ್ತು ಪ್ರತಿಭಟನೆಯನ್ನ ಹಿಂಪಡೆದಿದ್ದೇವೆ. ಆದ್ರೆ ಮುಂದಿನ ದಿನದಲ್ಲಿ ಕೊಟ್ಟಂತ ಭರವಸೆ ಈಡೇರದಿದ್ರೆ ಮುಂದಿನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ ಅನ್ನೋಂತ ಎಚ್ಚರಿಕೆಯನ್ನ ಕೊಡ್ತೇವೆ. ಸರ್, ಈಗ ಅವ್ರ ಸಮಸ್ಯೆ ಯಾವ ರೀತಿ ಗ್ರಾಮಸ್ಥರ ಸಮಸ್ಯೆ ಇದೆಲ್ಲ ಯಾವ ರೀತಿ ಬಗೆಹರಿಸ್ಕೊಡ್ತೀರಾ? ಈಗ ಸದ್ಯಕ್ಕೆ ಶಾಶ್ವತ ಪರಿಹಾರ ಅಂದ್ರೆ ಆವಿನಲ್ಲಿ ಗ್ರಿಡ್ ಆಗ್ಬೇಕು. ಜೊತೆ ಈಗ ತಾತ್ಕಾಲಿಕವಾಗಿ ಈಗ ಏನು ಪ್ರೆಸೆಂಟ್ ಈ ಸಮಸ್ಯೆ ಹೆಂಗಂದ್ರೆ ಈಗ ಎರಡು ಶಿಫ್ಟ್ ಮಾಡಿ ವೋಲ್ಟೇಜ್ 2 ಕಡೆ ಶಿಫ್ಟ್ ಮಾಡಿ ಸಪ್ಲೈ ವೈ ಆಪರೇಷನ್ ಮಾಡಿ ಕೊಡ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಕೆಪಾಸಿಟರ್ ಬ್ಯಾಂಕ್ ಅನ್ನು ಹಾಕಿ ತಕ್ಕ ಮಟ್ಟಿಗೆ ಸದ್ಯದ ಮಟ್ಟಿಗೆ ಇದು ವೋಲ್ಟೇಜ್ ಸಮಸ್ಯೆ ಬಗೆಹರಿಸಬಹುದು.